ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು. ನಿಖಿಲ್ ಸ್ಟೇಟಸ್ ನನಗೆ ಗೊತ್ತಿಲ್ಲ. ಆ ವಿಚಾರಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಡ್ತಿದ್ದಾರೆ. ಡಿ.ಕೆ. ಸಾಹೇಬ್ರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದರು. ಅವರಿಗೆ ಜನ ಕೊಟ್ಟಿರುವ ಡಿ.ಸಿ.ಎಂ ಸ್ಟೇಟಸ್ ಇದೆಯಲ್ಲ, ಅದು ಈ ನಾಡಿನ ಜನರ ಭಿಕ್ಷೆ. ಅದನ್ನ ಕಣ್ಣಿಗೆ ಹೊತ್ಕೊಂಡು ದುರಹಂಕಾರ ಪಡೆದೇ ಕೆಲಸ ಮಾಡ್ಲಿ ಅವರು. ಚನ್ನರಾಯಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನ ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದುಬಿಟ್ಟಿದೆ ಅಂತಕ್ಕಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ ಡಿ.ಕೆ. ಸಾಹೇಬರು ಏನಣ್ಣ ಡಿ.ಕೆ. ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡೀಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದ್ದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡ್ದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು. ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದ ಬಗ್ಗೆನೂ ಕೂಡ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಕೂಲಿ ಸಿಕ್ಕಿಲ್ಲ ಅಂತ ಬಾಯಿ ಬಡ್ಕೊಂಡು ಓಡಾಡ್ತಾರೆ. ಸರ್ಕಾರ ಬಂದಾಗಿನಿಂದ ಬರೀ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಡಿ.ಕೆ. ಸಹೋದರರ ಅವರೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ದುಡಿದಿದ್ದೀನಿ ಅಂತಾರಲ್ಲ, ಅದೇನೋ ಕೂಲಿ ತೆಗೆದುಕೊಂಡು ಬರಲಿ. ಹಂಗಾರೆ ಹತಾಶರಾಗಿ ಮಾತನಾಡಕ್ ಹೋಗಬಾರ್ದು. 2028ಕ್ಕೆ ಇದೇ ಡಿ.ಕೆ. ಶಿವಕುಮಾರ್ ಮಾಜಿ ಆಗ್ತಾರೆ. ಡಿ.ಕೆ. ಹಾಲಿ ಆಗಿರಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಮಾತಿಗೂ ಮುನ್ನ ಎಚ್ಚರಿಕೆ ಇರಲಿ, ದುರಹಂಕಾರ ಬೇಡ ಅಂತ ನಿಖಿಲ್ ಕುಮಾರಸ್ವಾಮಿ ಬಹಳ ಎಚ್ಚರಿಕೆಯ ಮಾತುಗಳನ್ನ, ಅಂದ್ರೆ ಎಚ್ಚರಿಕೆ ಕೊಡೋ ರೀತಿಯಾದಂಥ ಮಾತುಗಳನ್ನ ಆಡಿದಂಥ ರೀತಿಯ ಕಂಡು ಬಂತು. ಪಾಪ ಮಾತಾಡಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿಯೆಲ್ಲ ಬಾಯಿ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂಥ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಪಾಪ ಡಿ.ಕೆ. ಶಿವಕುಮಾರ್ ತಮ್ಮ ಅದೆಂಥದೋ ದುಡ್ದು ಬಿಟ್ಟಿದ್ದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಮೊದಲು ಕೂಲಿ ತಗೊಬರ್ಲಿ, ಅದೆಂಥದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ. ಕೂಲಿ ಇಸ್ಕೊಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕೊಬರ್ಲಿ. ಜನ 136 ಜನ ಸೀಟನ್ನು ಗೆಲ್ಸ್ಕೊಟ್ಟವ್ರೆ. ಕುಣಿನಾರದೇ ಇರೋರು ನೆಲ ಡೊಂಕಂದಂಗೆ ಅವ್ರು ಹತಾಶರಾಗದೇ ಆಗಿರ್ತಕ್ಕಂಥದಕ್ಕೆ ಇವೆಲ್ಲ ಚರ್ಚೆ ಇರೋದು. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ ಡಿ.ಕೆ. ಶಿವಕುಮಾರ್ ಮಾಜಿ ಆಗ್ತಾರೆ, ಹಾಲಿಯಾಗಿರೋದಿಲ್ಲ. ಯಾವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ, ದುರಹಂಕಾರ ಬೇಡ.